ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಫಸ್ಟ್ ವಿಡಿಯೋಲಿ ಹೇಳಿದಾಗೆ ಇವತ್ತು ಮಿಕ್ಕಿದ 3 ಬೇಸಿಕ್ ಸ್ಟಿಚಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ, ಯಾಕೆಂದರೆ ಈ ವಿಡಿಯೋ ಅದ್ರ ಕಂಟಿನ್ಯೂಯೇಷನ್ ಆಗಿರುತ್ತೆ. ಫಸ್ಟ್ ವಿಡಿಯೋಲಿ ಸ್ಲಿಪ್ ನಾಟ್, ಚೈನ್ ಸ್ಟಿಚ್, ಚೈನ್ ಕೌಂಟಿಂಗ್ ಆ್ಯಂಡ್ ಸಿಂಗಲ್ ಕ್ರೋಶೆ ಹೇಗೆ ಮಾಡೋದು ಅಂತ ನೋಡಿದ್ವಿ. ಈ ವಿಡಿಯೋಲಿ ಮಿಕ್ಕಿದ 3 ಸ್ಟಿಚ್, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ಟ್ರಿಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಈ ವಿಡಿಯೋಲು ಕೂಡ ನಾನು ಲಾಸ್ಟ್ ಟೈಮ್ ಯಾವ ಥ್ರೆಡ್ ಯೂಸ್ ಮಾಡಿದ್ದನೋ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ದೆರ್ ಇಸ್ ನೋ ಚೇಂಜ್ ಆ್ಯಂಡ್ ಡೀಟೇಲ್ಸ್ನ ಲಾಸ್ಟ್ ವಿಡಿಯೋಲಿ ಹಾಕಿದ್ದೀನಿ, ಒಂದ್ಸಲ ನೋಡಿ. ಹಾಗೆ ಹುಕ್ ಕೂಡ 4mm ಹುಕ್ನೇ ಯೂಸ್ ಮಾಡ್ತೀನಿ. ನೀವು ಯಾವ ಹುಕ್ಕಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೋ ಆ ಹುಕ್ಕಲ್ಲೇ ಕಂಟಿನ್ಯೂ ಮಾಡ್ಬೋದು. ಮೊದಲಿಗೆ ಸ್ಲಿಪ್ ನಾಟ್ ಮತ್ತು ಚೈನ್ ಸ್ಟಿಚ್ ಮಾಡ್ಕೊಂಬಿಡೋಣ. ಇದ್ರ ಮೇಲೇ ನಾವು ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಆರ್ ಟ್ರಿಬಲ್ ಕ್ರೋಶೆನ ಡೆವಲಪ್ ಮಾಡ್ತಾ ಹೋಗೋದು. ಹಾಗೆ ನಾನು ಫಸ್ಟ್ ವಿಡಿಯೋಲಿ ಹೇಳಿದಾಗೆ ದೀಸ್ ಟು ಆರ್ ದಿ ಫಂಡಮೆಂಟಲ್ಸ್ ಆಫ್ ದಿ ಕ್ರೋಶೆ. ನೀವೇನಾದ್ರೂ ಇದನ್ನು ಫಸ್ಟ್ ವಿಡಿಯೋಲಿ ನೋಡಿಲ್ಲ ಅಂತಂದರೆ ಇವಾಗಲೇ ನೋಡ್ಕೊಂಡು ಬನ್ನಿ, ಬಿಕಾಸ್ ಇದನ್ನು ನಾನು ಡೀಟೇಲ್ಡಾಗಿ ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಸ್ಲಿಪ್ ನಾಟ್ ಮಾಡ್ಕೊಂಡಾಗಿದೆ. ಇವಾಗ ಇದ್ರ ಮೇಲೆ ಸರ್ಟನ್ ನಂಬರ್ ಆಫ್ ಚೈನ್ಸ್ನ ಡೆವಲಪ್ ಮಾಡ್ಕೊಳ್ಳೋಣ. ಇಷ್ಟೇ ಚೈನ್ಸ್ ಇರಬೇಕು ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಚೈನ್ಸ್ ಬೇಕಾದರೂ ಇಟ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಜಾಸ್ತಿ ಚೈನ್ಸ್ ಇದ್ದಷ್ಟು ನಿಮಗೆ ನಂಬರ್ ಆಫ್ ರಿಪಿಟೇಷನ್ಸ್ ಜಾಸ್ತಿ ಸಿಗುತ್ತೆ. ಚೈನ್ ಸ್ಟಿಚ್ ಮಾಡ್ಕೊಂಡಾಗಿದೆ. ನಿಮ್ಮ ಚೈನ್ ಸ್ಟಿಚ್ ಕೂಡ ಹೀಗೆ ಕಾಣಿಸ್ಬೇಕು, ಜಡೆ ಎಂಡಾಗ ಹೇಗಿರುತ್ತೋ ಹಾಗೆ ನಾನು ಫಸ್ಟ್ ವಿಡಿಯೋಲಿ ಹೇಳಿದಾಗೆ ಫಸ್ಟ್ ಚೈನನ್ನು ಇಗ್ನೋರ್ ಮಾಡಿ ಸೆಕೆಂಡ್ ಚೈನಿಂದ ನಾವು ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಫಸ್ಟ್ ಈ ವಿಡಿಯೋಲಿ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ನೋಡೋಣ. ಸಿಂಗಲ್ ಕ್ರೋಶೆಯಲ್ಲಿ ನಾವು ಫಸ್ಟ್ ಸೆಕೆಂಡ್ ಚೈನ್ ಒಳಗೆ ಹೋಗ್ತಿದ್ವಿ, ಆದರೆ ಡಬಲ್ ಕ್ರೋಶೆಯಲ್ಲಿ ಮುಂಚೆನೇ ಒಂದು ರೌಂಡ್ ಹುಕ್ ಮೇಲೆ ಹೀಗೆ ಸುತ್ಕೊಬೇಕು. ಆಮೇಲೆ ಸೆಕೆಂಡ್ ಚೈನಿನ ಒಳಗೆ ಹುಕ್ನ ಹಾಕಿ ಈಗ ದಾರನ ಒಂದು ರೌಂಡ್ ಹುಕ್ ಮೇಲೆ ಸುತ್ತಿ ಸೆಕೆಂಡ್ ಚೈನಿನ ಮುಖಾಂತರ ಮೇಲೆ ಎಳ್ಕೊಬೇಕು. ಹೀಗೆ ನಿಮ್ಮ ಕ್ರೋಶೆ ಹುಕ್ ಮೇಲೆ 3 ಲೂಪ್ಸ್ ಉಳ್ಕೊಂಡಿರಬೇಕು. ಈಗ ದಾರನ ಹುಕ್ ಮೇಲೆ ಒಂದು ರೌಂಡ್ ಸುತ್ತಿ ಸ್ಟಾರ್ಟಿಂಗ್ 2 ಲೂಪಿಂದ ಮಾತ್ರ ಹೊರಗೆ ತಗೊಬೇಕು. ಈಗ ಕ್ರೋಶೆ ಹುಕ್ ಮೇಲೆ 2 ಲೂಪ್ ಉಳ್ಕೊಂಡಿರುತ್ತೆ. ಮತ್ತೆ ದಾರನ ಹುಕ್ ಮೇಲೆ ಒಂದು ರೌಂಡ್ ಸುತ್ತಿ ಮಿಕ್ಕಿರೋ 2 ಲೂಪಿಂದ ಹೊರಗೆ ತಗೊಬೇಕು. ಇದು ಡಬಲ್ ಕ್ರೋಶೆ ಸ್ಟಿಚ್. ಈಗ ಈ ಸ್ಟಿಚ್ನ ನನ್ನ ಜೊತೆ ಒಂದ್ಸಲ ರಿಪೀಟ್ ಮಾಡಿ. yarn over the hook, go through the chain, yarn over again, pull it through the chain. There will be 3 loops left on your hook. Yarn over, pull it through the starting 2 loops, yarn over and pull it through the final 2 loops. ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಈಗ ಚೈನಿನ ಕೊನೆ ಭಾಗದವರೆಗೂ ನನ್ನ ಜೊತೆ ರಿಪೀಟ್ ಮಾಡ್ತಾ ಹೋಗಿ. ಚೈನ್ ಕೊನೆವರೆಗೂ ನಾವು ಸ್ಟಿಚಸ್ನ ಮಾಡ್ತಾ ಹೋಗಬೇಕಾಗುತ್ತೆ, ಒಂದು ಚೈನನ್ನು ಬಿಡ್ತಿರೋ ಹಾಗೆ. ಈಗ ಲಾಸ್ಟ್ ಚೈನ್ಗೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಫಸ್ಟ್ ರೋ ಆಫ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆಗಿದೆ. ಇವಾಗ ಸಿಂಗಲ್ ಕ್ರೋಶೆಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದೊಡ್ಡದಾಗಿರುತ್ತೆ, ಬಿಕಾಸ್ ನಂಬರ್ ಆಫ್ ಲೂಪ್ಸ್ ದಟ್ ವಿ ಟೇಕ್ ಇಸ್ ಮೋರ್. ಇವಾಗ ರೋ 2 ಡೆವಲಪ್ ಮಾಡೋಣ. ನಾನು ಫಸ್ಟ್ ವಿಡಿಯೋಲೇ ಹೇಳಿದ್ದೀನಿ, ರೋ 2 ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರಾಜೆಕ್ಟ್ನ ಫ್ಲಿಪ್ ಮಾಡ್ಕೊಬೇಕಾಗುತ್ತೆ. ಆದರೆ ಫ್ಲಿಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ಒಂದು ಚೈನನ್ನು ಮಾಡ್ಕೊಬೇಕು. ಒಂದು ಚೈನ್ ಮಾಡ್ಕೊಂಡಾದ್ಮೇಲೆ ಪ್ರಾಜೆಕ್ಟ್ನ ಫ್ಲಿಪ್ ಮಾಡ್ಕೊಬೇಕು. ನಿಮಗೆ ಟಾಪ್ ಆ್ಯಂಗಲಿಂದ ನೀವು ಮಾಡಿರೋ ಸ್ಟಿಚಸ್ ಹೀಗೆ ವಿ ಶೇಪಲ್ಲಿ ಕಾಣಿಸುತ್ತೆ. ಆ ವಿ ಶೇಪ್ ಕೆಳಗಡೆಯಿಂದ ನಾವು ಸ್ಟಿಚಸ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ. ಇದನ್ನು ನಾನು ಫಸ್ಟ್ ವಿಡಿಯೋಲೂ ಹೇಳಿದ್ದೀನಿ, ಆದರೆ ಈ ವಿಡಿಯೋಲಿ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಗೊತ್ತಾಗಲಿ ಅಂತ ಅಷ್ಟೆ. ಸೊ ಈಗ ಮತ್ತೆ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ದಿಸ್ ವಿಲ್ ಬಿ ರೋ ನಂಬರ್ 2.
ಆರ್ ಅಟ್ ದಿ ಎಂಡ್ ಆಫ್ ರೋ 2. ಆದರೆ ಈ ಸ್ಟಿಚ್ ನಮ್ಮ ಕೊನೆ ಸ್ಟಿಚ್ ಅಲ್ಲ. ಯಾಕಂತಂದರೆ ನಮಗೆ ಇನ್ನೂ ಒಂದು ವಿ ಶೇಪ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದ್ದೆ, ಅದು ಯೂಶ್ವಲ್ ಆಗಿ ಬ್ಯಾಕ್ ಸೈಡ್ ಇರುತ್ತೆ. ತುಂಬ ಜನ ಇದನ್ನೇ ಲಾಸ್ಟ್ ಸ್ಟಿಚ್ ಅಂದ್ಕೊಂಡು ಬಿಟ್ಬಿಡ್ತಾರೆ. ಆವಾಗ ನಿಮ್ಮ ಎಂಡ್ಸು ಅನ್ಈವನ್ ಆಗಿ ಬರೋದು. ಈಗ ನಾನು ತೋರಿಸ್ತಿದ್ದೀನಿ ನೋಡಿ, ಈ ಲಾಸ್ಟ್ ವಿ ಶೇಪ್ ಬಂದು ರೋ ನಂಬರ್ 1ನ ಕೊನೆ ಚೈನ್. ಅದಕ್ಕೆ ನಾವು ಡಬಲ್ ಕ್ರೋಶೆ ಅಥವಾ ಯಾವುದೇ ಸ್ಟಿಚ್ನ ಮಿಸ್ ಮಾಡದೆ ಮಾಡ್ಕೊಬೇಕಾಗತ್ತೆ. ನಿಮಗೆ ಬೇಕು ಅಂತಂದರೆ ಸ್ಟಿಚ್ ಮಾರ್ಕರ್ಸ್ನ ಯೂಸ್ ಮಾಡಿಕೊಂಡು ಆ ಸ್ಟಿಚ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಸೊ ರೋ 1 ಕೊನೆಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ದಟ್ ಇಸ್ ದ ಲಾಸ್ಟ್ ಚೈನ್ ಅಂತ. ಆಗ ನಿಮಗೆ ಸ್ಟಿಚಸ್ಸು ಮಿಸ್ ಆಗಲ್ಲ. ಇವಾಗ ಕೊನೆ ಚೈನಿಗೆ ಡಬಲ್ ಕ್ರೋಶೆ ಮಾಡಾಯಿತು. ನಾನು ಕಪಲ್ ಆಫ್ ರೋಸ್ನ ಮಾಡಿಬಿಟ್ಟು ನಿಮಗೆ ಕಂಪ್ಲೀಟಾಗಿ ಆನ್ ಓವರ್ ಆಲ್ ಡಬಲ್ ಕ್ರೋಶೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. 2 more ರೋಸ್ನ ಆ್ಯಡ್ ಮಾಡಿದೆ. ಸೊ ಓವರ್ ಆಲ್ ನಿಮಗೆ ಡಬಲ್ ಕ್ರೋಶೆ ಹೀಗೆ ಕಾಣಿಸುತ್ತೆ. ಲಾಸ್ಟ್ ಸ್ಟಿಚಸ್ನ ಸ್ಕಿಪ್ ಮಾಡಿದೆ. ನೀವು ಕೂಡ ಹೀಗೆ ಸ್ಟಿಚಸ್ ಮಾಡ್ಕೊಂಡಿದ್ರೆ ನಿಮಗೂ ಕೂಡ ಎಂಡ್ಸು ಈ ಥರ ಈವನ್ ಆಗಿ ಕಾಣಿಸುತ್ತೆ ಆನ್ ದಿ ಐದರ್ ಸೈಡ್ಸ್. ದ್ಯಾಟ್ ವಾಸ್ ಡಬಲ್ ಕ್ರೋಶೆ. ನಾವು ವಿಲ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಸ್ಟಿಚ್. ನಾವು ನೆಕ್ಸ್ಟ್ ಸ್ಟಿಚ್ ಮಾಡೋಕ್ಕೆ ಹೊರಟಿರೋದು ಹಾಫ್ ಡಬಲ್ ಕ್ರೋಶೆ. ಈಗಾಗಲೇ ನಾನು ಸರ್ಟನ್ ನಂಬರ್ ಆಫ್ ಚೈನ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಫ್ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ನೋಡೋಣ. ಡಬಲ್ ಕ್ರೋಶೆ ಥರನೇ ಫಸ್ಟ್ ಹುಕ್ ಮೇಲೆ ಒಂದು ರೌಂಡ್ ದಾರ ಸುತ್ತಕೊಂಡು ನಂತರ ಸೆಕೆಂಡ್ ಚೈನಿನ ಒಳಗೆ ಹುಕ್ನ ಇನ್ಸರ್ಟ್ ಮಾಡಿ ಒಂದು ರೌಂಡ್ ಥ್ರೆಡ್ನ ಸುತ್ತಿ ಸೆಕೆಂಡ್ ಚೈನಿನ ಮುಖಾಂತರ ಮೇಲೆ ತಗೊಬೇಕು. ಇಲ್ಲೂ ಕೂಡ ನಿಮಗೆ ಹುಕ್ ಮೇಲೆ 3 ಲೂಪ್ಸ್ ಉಳ್ಕೊಂಡಿರುತ್ತೆ. ಮತ್ತೆ ಒಂದು ಸರಿ ದಾರನ ಹುಕ್ ಮೇಲೆ ಸುತ್ತಿ ಈಗ 2 ಲೂಪಿಂದ ಮಾತ್ರ ಅಲ್ಲ 3 ಲೂಪ್ ಮುಖಾಂತರನೂ ದಾರನ ಹೊರಗೆ ತಗೊಬೇಕು. ನಾವು ರಿಪೀಟ್ ದಿಸ್ ಸ್ಟಿಚ್ ವಿತ್ ಮೀ. yarn over, go through the chain, yarn over, pull it through the chain. There will be 3 loops left. Yarn over, pull it through all 3 loops. ಇದು ಹಾಫ್ ಡಬಲ್ ಕ್ರೋಶೆ. ಅನ್ಲೈಕ್ ಡಬಲ್ ಕ್ರೋಶೆ ನಾವು ಸ್ಟಾರ್ಟಿಂಗ್ 2 ಲೂಪ್ಸ್ ಇಂದ ಮಾತ್ರ ಅಲ್ಲ, ವಿಲ್ ಟೇಕ್ ಇಟ್ ಔಟ್ ಥ್ರೂ ಆಲ್ 3 ಲೂಪ್ಸ್. Now continue doing this stitch with me until the end of the chain. ಈಗ ರೋ 1 ಆಫ್ ಹಾಫ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆಗಿದೆ. ಇದು ನೋಡಿ, ಈ ಸ್ಟಿಚಸ್ ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ ವೆನ್ ಕಂಪೇರ್ ಟು ಡಬಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಲೆಂತ್ ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ ವೆನ್ ಕಂಪೇರ್ ಟು ಹಾಫ್ ಡಬಲ್ ಕ್ರೋಶೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಸಿಂಪಲ್ ಪ್ರಾಜೆಕ್ಟ್ಸಲ್ಲಿ ನಾವು ಯೂಸ್ ಮಾಡೋದು ಹಾಫ್ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆನೇ. ಹಾಗಾಗಿ ಈ 2 ಸ್ಟಿಚ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಹಾಫ್ ಡಬಲ್ ಕ್ರೋಶೆ ರೋ ನಂಬರ್ 2ನ ಡೆವಲಪ್ ಮಾಡೋಣ. ಸೊ ರೋ 2 ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ಕೊಬೇಕು, ಫಸ್ಟ್ ಯು ವಿಲ್ ಹ್ಯಾವ್ ಟು ಮೇಕ್ 1 ಚೈನ್, ಫ್ಲಿಪ್ ದ ಪ್ರಾಜೆಕ್ಟ್ ಓವರ್ ಆ್ಯಂಡ್ ಸ್ಟಾರ್ಟ್ ಮೇಕಿಂಗ್ ರೋ 2 ಆಫ್ ಹಾಫ್ ಡಬಲ್ ಕ್ರೋಶೆ. ರೋ 2 ಆಫ್ ಹಾಫ್ ಡಬಲ್ ಕ್ರೋಶೆ ಇಸ್ ಡನ್. ಈಗ ನಾನು ಕಪಲ್ ಆಫ್ ಮೋರ್ ರೋಸ್ನ ಆ್ಯಡ್ ಮಾಡಿ ನಿಮಗೆ ಫೈನಲ್ ಆಗಿ ಹಾಫ್ ಡಬಲ್ ಕ್ರೋಶೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಅ ಹಾಫ್ ಡಬಲ್ ಕ್ರೋಶೆ ಲುಕ್ಸ್ ಲೈಕ್. ಆಗಲೇ ಹೇಳಿದಾಗೆ ಡಬಲ್ ಕ್ರೋಶೆಗೆ ಕಂಪೇರ್ ಮಾಡಿದ್ರೆ ಈ ಸ್ಟಿಚಸಲ್ಲಿ ಜಾಸ್ತಿ ನಿಮಗೆ ಗ್ಯಾಪ್ಸ್ ಕಾಣಿಸಲ್ಲ, ಹಾಗೆ ಲೆಂತ್ ಕೂಡ ಕಮ್ಮಿ ಇರುತ್ತೆ. ಈಗ ಡಬಲ್ ಕ್ರೋಶೆ ಮತ್ತು ಹಾಫ್ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ನೋಡಾಯಿತು. ನೆಕ್ಸ್ಟ್ ದ ಲಾಸ್ಟ್ ಸ್ಟಿಚ್ ಆಫ್ ದ ವಿಡಿಯೋ ಟ್ರಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ನೋಡೋಣ. ಕಂಪೇರ್ ಟು ಅದರ್ 3 ಸ್ಟಿಚಸ್ ಟ್ರಬಲ್ ಕ್ರೋಶೆ ಸ್ವಲ್ಪ ಲೆಂದಿ ಆಗಿರುತ್ತೆ ಬಿಕಾಸ್ ದ ಪ್ರಾಸೆಸ್ ಟು ಮೇಕ್ ಅ ಟ್ರಬಲ್ ಕ್ರೋಶೆ ಈಸ್ ಅ ಬಿಟ್ ಡಿಫ್ರೆಂಟ್. ಹಾಗಂತ ಡಿಫಿಕಲ್ಟ್ ಏನೂ ಅಲ್ಲ. ಒಂದ್ಸರಿ ಸ್ಟಿಚ್ ಹೇಗೆ ಮಾಡೋದು ಅಂತ ಗೊತ್ತಾದ್ಮೇಲೆ ಇಟ್ ವಿಲ್ ಬಿ ಜಸ್ಟ್ ಲೈಕ್ ಅದರ್ 3 ಬೇಸಿಕ್ ಸ್ಟಿಚಸ್. ಇವಾಗ ಟ್ರಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಸ್ಟಿಚ್ಚಲ್ಲಿ ದಾರನ 1 ಸರಿ ಅಲ್ಲ, ಹುಕ್ ಮೇಲೆ 2 ಸರಿ ಸುತ್ಕೊಬೇಕು. ಹೀಗೆ ಸುತ್ಕೊಂಡಾದ್ಮೇಲೆ ಸೆಕೆಂಡ್ ಚೈನಿನ ಒಳಗೆ ಹುಕ್ನ ಇನ್ಸರ್ಟ್ ಮಾಡ್ಕೊಬೇಕು. ಇನ್ಸರ್ಟ್ ಮಾಡ್ಕೊಂಡ ನಂತರ ಇದು ಬಾಕಿ ಸ್ಟಿಚಸ್ ಥರನೇ ದಾರನ
ಒಂದು ರೌಂಡ್ ಹುಕ್ ಮೇಲೆ ಸುತ್ತಿ ಸೆಕೆಂಡ್ ಚೈನಿನ ಮೂಲಕ ಮೇಲ್ ತಗೊಬೇಕು. ಮೇಲ್ ತಗೊಂಡಾದ್ಮೇಲೆ ನಿಮಗೆ ಹುಕ್ ಮೇಲೆ ಈ ಥರ 4 ಲೂಪ್ಸ್ ಇರಬೇಕು. ಇವಾಗ ಮತ್ತೆ ಹುಕ್ ಮೇಲೆ ಒಂದು ರೌಂಡ್ ಸುತ್ತಕೊಂಡು ಸ್ಟಾರ್ಟಿಂಗ್ 2 ಲೂಪ್ಸಿಂದ ಮಾತ್ರ ದಾರಾನ ಹೊರಗೆ ತಗೊಬೇಕು. ಆಮೇಲೆ ನಿಮಗೆ 3 ಲೂಪ್ಸ್ ಉಳ್ಕೊಂಡಿರುತ್ತೆ ಹುಕ್ ಮೇಲೆ. ಮತ್ತೆ ದಾರಾನ ಹುಕ್ ಮೇಲೆ ಸುತ್ತಿ ಇನ್ನು 2 ಲೂಪಿಂದ ಮಾತ್ರ ದಾರಾನ ಹೊರಗೆ ತಗೊಬೇಕು. ಹೀಗೆ ತಗೊಂಡ್ಮೇಲೆ ಹುಕ್ ಮೇಲೆ ಫೈನಲ್ 2 ಲೂಪ್ಸ್ ಉಳ್ಕೊಂಡಿರುತ್ತೆ. ಫೈನಲ್ ಆಗಿ ಮತ್ತೊಂದು ಸರಿ ದಾರಾನ ಹುಕ್ ಮೇಲೆ ಸುತ್ತಿ ಮಿಕ್ಕಿರೋ 2 ಲೂಪಿಂದ ಮೇಲ್ ತಗೊಬೇಕು. ಸೊ ದ್ಯಾಟ್ ಈಸ್ ಯೋರ್ ಟ್ರೆಬಲ್ ಕ್ರೋಶೆ. Now repeat the stitch with me. Yarn over twice. Go through the chain. Yarn over. Pull it through the chain. 4 loops on the hook. Yarn over. Pull it through the starting 2 loops. Yarn over. Pull it through the next 2 loops. And yarn over. Pull it through the final 2 loops. ಟ್ರೆಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ಗೊತ್ತಾಗಿದೆ ಅಂದ್ಕೊತೀನಿ. ಆಗಲೇ ಹೇಳಿದಾಗೆ ಕಂಪೇರ್ ಟು ಅದರ್ 3 ಬೇಸಿಕ್ ಸ್ಟಿಚಸ್ ಈ ಸ್ಟಿಚ್ ಸ್ವಲ್ಪ ಲೆಂದಿ ಆಗಿದೆ, ಹಾಗಂತ ಡಿಫಿಕಲ್ಟ್ ಏನೂ ಅಲ್ಲ. ಸೊ ಚೈನ್ ಎಂಡ್ವರೆಗೂ ಈ ಸ್ಟಿಚ್ನ ನನ್ನ ಜೊತೆ ರಿಪೀಟ್ ಮಾಡ್ತಾ ಹೋಗಿ. First row of treble crochet is completed. Almost 2 rows of half double crochet is equivalent to 1 row of treble crochet, and double crochet ನೂ ಅಷ್ಟೇ. ಟ್ರೆಬಲ್ ಕ್ರೋಶೆ ಅಷ್ಟು ದೊಡ್ಡದಾಗಿರಲ್ಲ, ಹಾಗೆ ಜಾಸ್ತಿ ಗ್ಯಾಪ್ಸ್ ಕೂಡ ಇರಲ್ಲ. ನಿಮ್ಗೇನಾದ್ರೂ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ ಅಥವಾ ನನಗೆ ಪ್ರಾಜೆಕ್ಟ್ಸ್ ಲೂಸ್ ಆಗಿರಬೇಕು ಅಂತಂದಾಗ ನೀವು ಟ್ರೆಬಲ್ ಕ್ರೋಶೆನ ಯೂಸ್ ಮಾಡ್ಕೊಬೋದು. ಈಗ ರೋ 2 ಆಫ್ ಟ್ರೆಬಲ್ ಕ್ರೋಶೆನ ಕಂಪ್ಲೀಟ್ ಮಾಡಿ ನಿಮಗೆ ಫೈನಲ್ ಆಗಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ದಿಸ್ ಇಸ್ ದ ಫೈನಲ್ ಲುಕ್ ಆಫ್ ಟ್ರೆಬಲ್ ಕ್ರೋಶೆ. ನಿಮಗೆ ವಿಡಿಯೋಲಿ ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸ್ದೇ ಇರಬಹುದು, ಆದರೆ ನೀವೇ ಸ್ಟಿಚಸ್ನ ಟ್ರೈ ಮಾಡ್ತಾ ಹೋದಾಗ ಟ್ರೆಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ಸಿಂಗಲ್ ಕ್ರೋಶೆ ಮಧ್ಯೆ ಏನೇನು ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ 4 ಸ್ಟಿಚಸ್ನು ಒಂದೇ ಕಡೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಒನ್ ಇಸ್ ಸಿಂಗಲ್ ಕ್ರೋಶೆ, ಸೆಕೆಂಡ್ ಇಸ್ ಡಬಲ್ ಕ್ರೋಶೆ, ಥರ್ಡ್ ಒನ್ ಇಸ್ ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ದ ಟ್ರೆಬಲ್ ಕ್ರೋಶೆ. ಸ್ಟಿಚಸ್ನ ಎಷ್ಟು ಸಿಂಪ್ಲಿಫೈ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಪ್ರಾಜೆಕ್ಟ್ ಮಾಡ್ತಾ ನಿಮ್ಗೆ ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ. ದಿಸ್ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಫಾರ್ ಕ್ರೋಶೆ ಫಾರ್ ಬಿಗಿನರ್ಸ್. ನೆಕ್ಸ್ಟ್ ಯಾವುದೇ ಹೊಸ ಪ್ಯಾಟರ್ನ್ಸ್ ಅಥವಾ ಹೊಸ ಸ್ಟಿಚಸ್ ಮಾಡಿದ್ರೆ ನಾನು ವಿಡಿಯೋಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಸ್ಟಿಚಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾಕಂತಂದರೆ ನಮ್ಮ ನೆಕ್ಸ್ಟ್ ವಿಡಿಯೋಯಿಂದ ನಾವು ಪ್ರಾಜೆಕ್ಟ್ಸ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಈ ಶಾಲ್ನ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಿಮಗೆಲ್ಲ ಸ್ಟಿಚಸ್ಸು ನೀಟಾಗಿ ಬಂದಿರಬೇಕು. ವೆರಿ ಎಕ್ಸೈಟೆಡ್ ಟು ಕ್ರಿಯೇಟ್ ದಿಸ್ ಪ್ರಾಜೆಕ್ಟ್ ವಿತ್ ಯು ಆ್ಯಂಡ್ ಹೋಪಿಂಗ್ ಟು ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಅಂಟಿಲ್ ದಿ ಎಂಡ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.